ಇವಾಗ ನಮಗೆ ವಲ್ನರಬಲ್ ಪಾಪ್ಯುಲೇಷನ್ ಅಂತ ನಾವು ಮ್ಯಾಪಿಂಗ್ ಮಾಡ್ಕೊಂಡಿದ್ವಿ. ಅಂದ್ರೆ ಯಾರು ಇಂತಹ ಒಂದು ಕಾರ್ಯಕ್ಕೆ ಈಸಿಯಾಗಿ ಒಂದು ಬಲೆಗೆ ಬಿಟ್ಕೊಡ್ಬೋದು ಅಂತ ಒಂದು ಪಾಪ್ಯುಲೇಷನ್ ಮ್ಯಾಪ್ ಮಾಡ್ಕೊಂಡಾಗ ನಾವು ಹಿಂದೆ ಯಾವ್ಯಾವ ಕೇಸ್ಗಳು ಆಗಿದ್ದಾವೆ, ಯಾವ ಏರಿಯಾಗಳು ಆಗ್ತಾ ಇದ್ದಾವೆ, ಇದನ್ನೆಲ್ಲ ನಾವು ಒಂದು ಚೆಕ್ ಮಾಡ್ಕೊಂಡಾಗ ನಮ್ಮ ದಲಿತ ಹುಡುಗರು ಒಂದು ಭಾಗಶಃ ಅದರಲ್ಲಿ ಫಾಲೋ ಟ್ರ್ಯಾಪ್, ಆ ಟ್ರ್ಯಾಪ್ಗೆ ಬಿಟ್ಬಿಡ್ತಾರೆ. ಸೊ ಅದನ್ನ ಯಾವ ರೀತಿ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ, ನಿಮ್ಮೆಲ್ಲರ ಮನವಿ ಕೂಡ ಇದರ ಬಗ್ಗೆ. ಪ್ರತಿ ಹಳ್ಳಿಯಲ್ಲಿ ಹೆಂಗೂ ನಿಮ್ಮ ಸಂಘಟನೆ ಹಳ್ಳಿ ಲೆವೆಲ್ ಇರುತ್ತೆ, ಪಂಚಾಯತಿ ಲೆವೆಲ್, ಹೋಬಳಿ ಲೆವೆಲ್, ತಾಲೂಕು ಲೆವೆಲ್, ಜಿಲ್ಲಾ ಲೆವೆಲ್ ಇರುತ್ತೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಎಲ್ಲಾ ಹಳ್ಳಿಯಲ್ಲೂ ಒಂದು ಅಂಬೇಡ್ಕರ್ದು ಒಂದು ಭವನ ಒಂದು ಇದ್ದೇ ಇರುತ್ತೆ, ಒಂದು ಅಟ್ಲೀಸ್ಟ್ ಏನೋ ಒಂದು ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ ನಮ್ಮ ಹಳ್ಳಿಗಳಲ್ಲಿ. ಸಾಯಂಕಾಲದವರೆಗೂ ನಮ್ಮ ಯಾರು ಹುಡುಗರಿದ್ದಾರೆ ಓದೋದಕ್ಕೆ ಎಲ್ಲರೂ ಮನಸ್ಸಿರೋದಿಲ್ಲ. ಓದೋದು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಬೇಕು. ಫಸ್ಟ್ ಪ್ರಿಫರೆನ್ಸ್ ಅವ್ರನ್ನ ಅಲ್ಲಿ ಕರ್ಕೊಂಡ್ಬಂದು ಕೂಡಿಸಿ ಓದಿಸ್ಬೇಕು. ಬಟ್ ಸಪೋಸ್ ಓದಿಸಕ್ಕಾಗಲಿಲ್ಲ ಅಂದ್ರೆ ಸಂಘಟನೆಯಲ್ಲೇ ಯಾರಾದ್ರೂ ಇರೋರು ಒಬ್ಬರು ಅವರಿಗೆ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿನ ನೀವು ಒಂದು 2 ತಾಸು ಅವರಿಗೆ ಇಟ್ಕೊಂಡ್ಬಿಟ್ರೆ ಅವರು ಸುಸ್ತಾಗಿ ಮನೆಗೆ ಹೋಗ್ತಾರೆ. ಯಾವಾಗ ಸುಸ್ತಾಗಿ ಮನೆಗೆ ಹೋಗ್ತಾರೆ ವಾಪಸ್ ಊಟ ಮಾಡಿ ಮಲ್ಕೊತಾರೆ. ನಮ್ಮಲ್ಲಿ ತೊಂದರೆ ಏನಾಗಿರೋದು, ಮಕ್ಕಳಿಗೆ ಸಮಯ ಸಿಗ್ತಾ ಇದೆ ಸಾಯಂಕಾಲ, ಪೋಷಕರಿಗೆ ಅವರು ಪಾಪ ಕೂಲಿ ಮಾಡ್ಕೊಂಡು ಬರ್ತಾರೆ, ಅವರಿಗೆ ಇದನ್ನ ನೋಡೋದಕ್ಕೆ ಅವರಿಗೆ ಟೈಮು ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ. ಸೊ ಅಂತ ಟೈಮಲ್ಲಿ ನಾನು ಈ ಯಾಕಂದ್ರೆ ಕೋಲಾರಲ್ಲಿ ಒಂದು ಪಂಚಾಯತಿಯಲ್ಲಿ ಪ್ರಯೋಗ ಮಾಡಿದ್ರಿಂದ ನನಗೆ ಸಮಯ ಸಿಗಲಿಲ್ಲ, ಅದನ್ನ ಜಿಲ್ಲಾಡಳಿತ ಮಾಡೋದಕ್ಕೆ ನಾನು ಈಗ ಬಂದ್ಬಿಟ್ಟೆ. ಆ ಸುಳಿಯಲ್ಲಿ ಸಿಗಾಕೊಂಡ್ರೆ ಆಚೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಈ ಹೈಸ್ಕೂಲ್ ಹುಡುಗರು ಯಾರಿದ್ದಾರೆ ದಯವಿಟ್ಟು ನೀವು ಸಂಘಟನೆಯಿಂದ ಎಲ್ಲ ಮೀಟಿಂಗ್ ಮಾಡ್ಕೊಳ್ಳಿ. ಪ್ರತಿ ಒಂದು ಹೈಸ್ಕೂಲ್ ಅಲ್ಲೂ ಒಂದು 5 ಜನರಿಂದ ಶುರು ಮಾಡಿ, ನೀವು ಬೇಕಿದ್ರೆ ನೋಡಿ ಒಂದು ವರ್ಷದಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಇದು ನನ್ನ ವೈಯಕ್ತಿಕ ಮನವಿ. ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ನಮ್ಮ ಮೀಟಿಂಗ್, ಇದರ ಬಗ್ಗೆ ಏನಿಲ್ಲ. ಗಾಂಜಾ ಮತ್ತು ಮದ್ಯದ ಬಗ್ಗೆ ಮಾತಾಡಿದ್ದಕ್ಕೆ ಇದನ್ನ, ಯಾಕಂದ್ರೆ ಅವರಿಗೆ ಸಮಯ ಸಿಕ್ಕಾಗ ಆಟೋಮ್ಯಾಟಿಕಲಿ ಯೋಚನೆಗಳು ಬರುತ್ತೆ, ಫೋನಲ್ಲಿ ಅವ್ರು ಏನೇನೋ ನೋಡ್ತಾರೆ, ಅದನ್ನ ಪಾಲಿಸ್ಕೊಂಡು ಮುಂದೆ ಹೋಗ್ತಾರೆ. ಅದೇ ಆಟ ಆಡ್ಬಿಟ್ರೆ ಸುಸ್ತಾಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತಾರೆ. ಸೊ ದಯವಿಟ್ಟು ಎಲ್ಲ ಲೀಡರ್ಸ್ ಯಾರಿದ್ದೀರಾಗಿ ನೀವು ನಿಮ್ಮ ಹಂತದಲ್ಲಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ಏನ್ ಹೆಲ್ಪ್ ಬೇಕು, ಡಿಪಾರ್ಟ್ಮೆಂಟ್ ಕಡೆಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯೂತ್ ಸ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಪಂಚಾಯತ್ RDPR ಕಡೆಯಿಂದ ಆಗಿರ್ಬೋದು, ನಿಮಗೆ ಏನೇ ಹೆಲ್ಪ್ ಬೇಕಿದ್ರು ನಾನು CO ಸಾಹೇಬರಿಗೆ, DC ಸಾಹೇಬರಿಗೆ ಮಾತಾಡಿ ನಿಮ್ಗೆ ಏನ್ ಮಾಡಬಹುದು ಅದನ್ನ ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಕಬಡ್ಡಿ ಏನ್ ಹೇಳಿದೆ ಅಂದ್ರೆ ನಿಮ್ಗೆ ಏನ್ ಬೇಡ, ನಿಮಗೆ ಅಲ್ಲಿ ಏನ್ ಸ್ವಲ್ಪ ಆಲೆ ಶುರು ಆಗಿತ್ತು. ವಿತಿನ್ 3 months 3 ತಿಂಗಳಲ್ಲಿ ಆ 7 ಜನ ಇದ್ದಿದ್ದು ಅವ್ರು ಮತ್ತೆ ಇನ್ನೊಂದು 5 ಜನ ಕರ್ಕೊಂಡ್ಬಂದ್ರು. ಸೊ ಟೋಟಲ್ 12 ಜನ ಕಬಡ್ಡಿ ಇವತ್ತು ಆಡ್ತಾ ಇದ್ದಾರೆ. ಇವತ್ತು ನನ್ನ ನೇಷನಲ್ ಫೋಟೋ ಕಳಿಸ್ತೇನೆ ಸರ್. ಇಲ್ಲ ಸರ್ ನೋಡಿ ಇವಾಗ ಇದು ಮಾಡ್ತಾ ಇದ್ದಾರೆ. ಆ 12 ಜನ ಆ ಊರಲ್ಲಿ ಇವಾಗ ಅವ್ರದೇ ಒಂದು ಗುಡ್ ಬಾಯ್ಸ್ ಟೀಮ್ ತರ, ಅಂದ್ರೆ ಊರಲ್ಲಿ ಏನೇ ಇಶ್ಯೂ ಆದ್ರೂ ಈ 12 ಜನ ಜೊತೆಗೆ ನಿಂತ್ಬಿಟ್ಟು ಅಲ್ಲಿ ಬಗೆಹರಿಸೋದಕ್ಕೆ ಆ ಟೀಚರ್ ಜೊತೆ ನಿಂತ್ಕೊಂತಾರೆ. ಸೊ ಈ ರೀತಿ ಅಂದ್ರೆ ಇದು ಮಾಡೋದು ಕಷ್ಟ, ಸುಲಭ ಅಲ್ಲ, ನಾನು ಒಪ್ಕೊಂತೀನಿ. ಎಲ್ಲರೂ ಅಷ್ಟು ಈಸಿಯಾಗಿ ಕೋಆಪರೇಟ್ ಮಾಡೋದಿಲ್ಲ. ಆದ್ರೆ ಸಂಘಟನೆಯಲ್ಲಿ ನೀವೆಲ್ಲರೂ ಇದ್ದೀರಾ, ನೀವೆಲ್ಲರೂ ಲೀಡರ್ಸ್ ಆಗಿದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಯಾಕಂದ್ರೆ ನಾವು ಫಸ್ಟ್ ಏನ್ ಹೇಳ್ತೀವಿ, ಓದು ಅಂತ ಹೇಳ್ತೀವಿ. ಸತ್ಯ, ಈ ಫಸ್ಟ್ ಅವರು ಓದಿಗೆನೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಆದ್ರೆ ಎಲ್ಲ 5 ಬೆರಳು ಒಂದೇ ತರ ಇರೋದಿಲ್ಲ, 5 ಬೆರಳು ಬೇಕು. ಕೆಲವರು ಓದಕ್ಕೆ ಮನಸ್ಸಿರೋದಿಲ್ಲ, 10th ಪಾಸ್ ಮಾಡ್ಕೊಂತಾರೆ, ಆಮೇಲೆ ಮುಂದೆ ಹೋಗಿ ಹಾಸ್ಟೆಲ್ ಸೇರ್ಕೊಂಡು ಮಾಡ್ತಾರೆ.